ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ಕಂಡಂಥ ಅತ್ಯಂತ ಪ್ರತಿಭಾನ್ವಿತ ಮಹಾಪುರುಷರಲ್ಲಿ ಒಬ್ಬರು. ಸಾಹಿತ್ಯ ಸಂಗೀತ ಕ್ಷೇತ್ರಗಳಲ್ಲಿ ಸೀಮಾ ಪುರುಷರನ್ನಿಸಿದವರು. ಇದುವರೆಗೂ ಭಾರತಕ್ಕೆ ದೊರಕಿದ ಸಾಹಿತ್ಯದ ಒಂದೇ ನೊಬೆಲ್ ಪುರಸ್ಕಾರ ಅವರ ಮಡಿಲಿನ ಹೂವದು. ಅವರು ಕೇವಲ ಕವಿಗಳಾಗಿ ಸಾಹಿತಿಗಳಾಗಿ ಮಾತ್ರ ಪರಿಚಯಿತರಲ್ಲ. ಸಮಾಜದ ಬೆಳವಣಿಗೆ ಬಗ್ಗೆ, ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಅವ್ರ ಚಿಂತನೆಗಳು ಅತ್ಯಂತ ತಲಸ್ಪರ್ಶಿಯಾದಂಥವುಗಳು. ಅದರಲ್ಲೂ ಅವ್ರ ಕಾಳಜಿ ಶಿಕ್ಷಣದ ಬಗ್ಗೆ ಬಹಳ ಹೆಚ್ಚಾಗಿತ್ತು. ಅವರು ಲೋಕ್ ಶಿಕ್ಷಾ ಅಂತ ಪದ್ಧತಿಯನ್ನು ಚಿಂತೆ ಮಾಡಿ ಜಾರಿಗೆ ತಂದರು. ಈ ಉಸಿರುಗಟ್ಟಿಸುವಂಥ ತರಗತಿಗಳಿಂದ ಮಕ್ಕಳನ್ನು ಹೊರಗೆ ತಂದು ನಿಸರ್ಗದ ತೋಳುಗಳಲ್ಲಿ ಅವರು ಶಿಕ್ಷಣ ಕೊಡಬೇಕು ಅನ್ನುವಂಥ ಆಸೆಯಿಂದಾಗಿ ಶಾಂತಿನಿಕೇತನ, ಶ್ರೀನಿಕೇತನಗಳು ಬಂದು ಮುಂದುವರೆದು ವಿಶ್ವಭಾರತಿ ವಿಶ್ವವಿದ್ಯಾಲಯ ಏನಾಯಿತು. ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತುಂಬ ಮೆಚ್ಚಿಕೊಂಡವರು, ಗೌರವಿಸಿದವರು. ಹಾಗಂದು ಮಾತ್ರಕ್ಕೆ ಅವರು ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತಲ್ಲ, ಇದ್ದವು. ಆದರೆ ಅದನ್ನು ತೋರಿಸುವಂಥ ರೀತಿ ಅನನ್ಯವಾದದ್ದು. ಮತ್ತೊಬ್ಬ ವ್ಯಕ್ತಿಯ ಅಭಿಪ್ರಾಯಗಳನ್ನು ವಿರೋಧಿಸಿ ಕೂಡ ಅವನನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ಸಜ್ಜನಿಕೆಯ ಕುರುಹದು. ನಮ್ಮ ಭಿನ್ನತೆ ಇರೋ ಚಿಂತನೆಯಲ್ಲಿ, ಅದು ವ್ಯಕ್ತಿಗತ ದ್ವೇಷ ಆಗೋ ಕಾರಣ ಇಲ್ಲ ಎಂದು ಇಬ್ಬರೂ ನಂಬಿದವರು. ಅಂತೆಯೇ ಅವತ್ತಿನ ರಾಜಕಾರಣ ಒಬ್ಬರ ಮೇಲೆ ಒಬ್ಬರು ರಾಡಿ ಎಸೆಯುವಂಥ ಕೊಚ್ಚೆ ಗುಂಡಿ ಆಗಿರಲಿಲ್ಲ. ರವೀಂದ್ರನಾಥ್ ಟ್ಯಾಗೋರಿಗೆ ಎರಡು ವಿಷಯದಲ್ಲಿ ಗಾಂಧೀಜಿ ಚಿಂತನೆಗಳಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಒಂದು, ವಿದೇಶಿ ವಸ್ತುಗಳ ಬಹಿಷ್ಕಾರ, ಮತ್ತೊಂದು ಸುಡೋದು. ಗಾಂಧೀಜಿ ಹೇಳಿದರು ವಿದೇಶಿ ವಸ್ತುಗಳನ್ನು ಸುಡಬೇಕು ಅಂತ. ಟ್ಯಾಗೋರ್ ಹೇಳಿದರು, ನಿಮಗೆ ಪರದೇಶದವ್ರ ಬಗ್ಗೆ ಕೋಪ ಇದ್ದರೆ ವಸ್ತುಗಳ ಮೇಲೆ ಯಾಕೆ ಕೋಪ ತೋರಿಸ್ತೀರಿ, ತಪ್ಪು ಅಂತ ಅವರು ಮಾತು. ಇನ್ನೊಂದು ವಿಷಯ, ಖಾದಿ. ಬರೀ ಖಾದಿ ತೊಡೋದ್ರಿಂದ ಅದೇನೂ ಆಗೋಲ್ಲ. ಅದಲ್ಲದೆ ನಮ್ಮ ಶ್ರೇಷ್ಠ ಮಟ್ಟಿಗೆ ಗಿರಣಿಗಳು ಬಂದಾಗ ಹೋಗ್ತವೆ, ನಮ್ಮವ್ರಿಗೆ ಕೆಲಸ ಸಿಗೋದಿಲ್ಲ ಅಂತ ವಾದನ ಮಾಡ್ತಾಯಿದ್ರು. ತಮ್ಮ ಅಭಿಪ್ರಾಯಗಳನ್ನು ಕೆಲವೊಮ್ಮೆ ಕಠಿಣವಾಗಿ ಪ್ರತಿಪಾದಿಸಿ ಲೇಖನಗಳನ್ನು ಬರೆದಿದ್ರು. ಅದಕ್ಕೆ ಪ್ರತಿಯಾಗಿ ಗಾಂಧೀಜಿ ತಮ್ಮ ತತ್ವಗಳನ್ನು ಬಲವಾಗಿ ನಂಬಿದರು. ಗುರುದೇವರನ್ನು ನಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಒಂದು ಬಾರಿ ಅತ್ಯಂತ ಖಾರವಾದ ಲೇಖನವನ್ನು ಬರೆದರು ಗಾಂಧೀಜಿ. ಅದರಲ್ಲಿ ಹೀಗೆ ಬರೆದಿದ್ರು, ಮನೆಗೆ ಬೆಂಕಿ ಹತ್ತಿದಾಗ ಮಹಾಕವಿಗಳು ಸಂಗೀತ ಆಸ್ವಾದನೆ ಮಾಡದೆ ಹೊರಗಡೆ ಬಂದು ಬೆಂಕಿ ಆರಿಸೋ ಕೆಲಸದಲ್ಲಿ ತೊಡಗಬೇಕು ಅಂತ ಒಂದು ಕೆಣಕಿದ್ರು. ಅವರಲ್ಲಿರುವಂಥ ಭಿನ್ನಾಭಿಪ್ರಾಯ ಇಡೀ ದೇಶಕ್ಕೆ ಗೊತ್ತಿತ್ತು. ಈ ಆದ ಮೇಲೆ ಒಂದು 3-4 ತಿಂಗಳಲ್ಲಿ ಶಾಂತಿನಿಕೇತನದಲ್ಲಿ ಗುರುದೇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಸ್ವಾತಂತ್ರ್ಯ ಆಂದೋಲನ ನಡೀತಾ ಇದೆ, ಅದರ ಬಗ್ಗೆ ಚರ್ಚೆ. ಆಗ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಗಾಂಧೀಜಿ ಭಿನ್ನಾಭಿಪ್ರಾಯದ ಮಾತು ಬಂತು. ಗಾಂಧೀಜಿ ಅಲ್ಲಿಲ್ಲ, ತಿಳ್ಕೋಬೇಕಾದದ್ದು. ಎಲ್ಲ ಶಾಂತಿನಿಕೇತನದ ವಿದ್ಯಾರ್ಥಿಗಳು ಕೂತಿದ್ದಾರೆ, ಮೇಷ್ಟ್ರುಗಳೆಲ್ಲ ಕೂತಿದ್ದಾರೆ. ಟ್ಯಾಗೋರ್ ಅವರು ಮಾತು ತೆಗೆದರು. ಈ ಭಿನ್ನಾಭಿಪ್ರಾಯದ ಮಾತು ಬಂತು. ಟ್ಯಾಗೋರಿಗೆ ಆಶ್ಚರ್ಯ ಆದದ್ದೇನು ಅಂದರೆ, ಶಾಂತಿನಿಕೇತನದ ಬಹಳಷ್ಟು ಜನ ತರುಣರು, ವಿದ್ಯಾರ್ಥಿಗಳು ಗಾಂಧೀಜಿ ವಿಚಾರಧಾರೆಯನ್ನು ಒಪ್ಪಿಕೊಂಡು ಮಾತಾಡಿದರು. ಗುರುದೇವ್ ಎಲ್ಲ ಮಾತುಗಳನ್ನು ಶಾಂತವಾಗಿ ಕೇಳಿಸ್ಕೊಂಡ್ರು. ಇದು ಮುಖ್ಯ, ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ. ಶಾಂತವಾಗಿ ಕೇಳೋದಷ್ಟೇ ಅಲ್ಲ, ತೆರೆದ ಮನಸ್ಸಿನಿಂದ ಕೇಳಿಕೊಂಡ್ರು. ಮಕ್ಕಳ ಹತ್ರ ಚರ್ಚೆ ಮಾಡಿದರು, ಒಪ್ಪಿದರು. ಕೊನೆಗೆ ಚರ್ಚೆಯ ತೀರ್ಮಾನವನ್ನು ಬರೆದು ಗಾಂಧೀಜಿ ಕಳಿಸಿ, ಗಾಂಧೀಜಿ, ನೀವು ಹೇಳಿದ ಮಾತು ಸರಿ ಇದೆ, ನನಗೀಗ ಅರ್ಥ ಆಯಿತು ಯಾಕೆ ನೀವು ಆ ಪರದೇಶ ವಸ್ತುಗಳನ್ನು ಸುಡಿಸ್ತಾ ಇದ್ದೀರಿ ಎಂದ. ಅಲ್ಲಿ ಜನ ಇಂಗ್ಲೆಂಡಿನವರು ನಮ್ಮ ಹತ್ತಿಯನ್ನು ತೊಗೊಂಡು ಹೋಗಿ ಅಲ್ಲಿ ಬಟ್ಟೆ ಮಾಡಿ ನಮಗೆ ಹಾಕ್ತಾಯಿದ್ರು. 3-4 ಪಟ್ಟು ಟ್ಯಾಕ್ಸ್ ಹಾಕಿ ತೊಗೋತಾ ಇದ್ರು. ಒಂದು ಸಲ ನಾವು ಪರದೇಶ ತೊಗೊಳ್ಳಲ್ಲ ಅಂತಂದರೆ ನಮ್ಮ ದೇಶದ ವಸ್ತುಗಳನ್ನು ಬಳಸ್ತೀವಲ್ಲ, ಅದರಿಂದ ನನ್ನ ದೇಶದ ವಸ್ತು ಹೊರಗೆ ಹೋಗಲ್ಲ, ನಮ್ಮಲ್ಲೇ ಬಳಕೆ ಆಗ್ತದೆ ಅಂತ. ಖಾದಿ ಬೆಳ್ಕೊಂಡ್ರೆ ಏನಾಗುತ್ತೆ ಹೇಳಿ, ನಾವೇ ನಮ್ಮ ಕೆಲಸ ಕೊಟ್ಟಂಗಾಗತ್ತೆ ಅಷ್ಟೊಂದು ಜನಕ್ಕೆ ಅಂತ ಇದೆಲ್ಲ ಹೇಳಿದರು. ಅದನ್ನು ಒಪ್ಕೊಂಡು ಗಾಂಧೀಜಿಗೊಂದು ಪತ್ರ ಬರೆದು ಕಳಿಸಿದರು. ಸ್ವಾಮಿ, ಇದು ಅಂದಿನ ರಾಜಕಾರಣ, ರಾಜಕೀಯ ಚಿಂತನೆ, ಧುರಿಣ ನಡವಳಿಕೆ. ದಯವಿಟ್ಟು ನೆನಪಿಟ್ಕೋಬೇಕಾದದ್ದು, ಭಿನ್ನಾಭಿಪ್ರಾಯ ಎಂದೂ ದ್ವೇಷ ಆಗಲಿಲ್ಲ. ಅವ್ರ ವೈಯಕ್ತಿಕ ವಿಚಾರಗಳು ದೇಶದ ಪ್ರಗತಿಗೆ ಮಾರಕ ಆಗಲಿಲ್ಲ. ಮುಂದೆ ತಮಗೆ ಗೊತ್ತಿದೆ, ರವೀಂದ್ರನಾಥ್ ಟ್ಯಾಗೋರ್ ಅವರೇ ಗಾಂಧೀಜಿಯವರನ್ನು ಶಾಂತಿನಿಕೇತನ ಕರೆಸ್ಕೊಂಡು ಅಲ್ಲಿಟ್ಕೊಂಡು ಗೌರವ ತೋರಿಸಿ ಮಹಾತ್ಮ ಅಂತ ಕರೆದು ಗೌರವ ಮಾಡಿದರು. ನನಗೊಂದೊಂದು ಸಲ ಅನಿಸುತ್ತೆ, ಅಂಥ ಸಜ್ಜನಿಕೆ, ದೇಶಪ್ರೇಮ, ಘನತೆಗಳು ಎಲ್ಲಿ ಮಾಯಾದವೋ ಅಂತ ದುಃಖ ಆಗುತ್ತೆ.
ಈಗ ಆಗ್ತಿರುವಂಥ ಪ್ರಸಂಗಗಳನ್ನು ನೋಡಿದಾಗ ಒಬ್ಬರ ಮೇಲೊಬ್ಬರು ಕೊಚ್ಚೆ ಚೆಲ್ಲುವಾಗ ಯಾಕೆ ಆ ಆದರ್ಶ ಸಜ್ಜನಿಕೆ ಘನತೆ ಎಲ್ಲಿ ಹೋಯ್ತಪ್ಪ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ.